Beautiful words, wonderful words, wonderful words of life. Beautiful words, wonderful words, wonderful words of life. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಯಾಜಕಕಾಂಡ 7ನೇ ಅಧ್ಯಾಯದಲ್ಲಿರುವಂತಹ ಸಮಾಧಾನ ಯಜ್ಞ ನಿಯಮಗಳ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಸಮಾಧಾನ ಯಜ್ಞವನ್ನು ಹೇಗೆ ಅರ್ಪಿಸಬೇಕು ಎಂಬಂತ ಒಂದು ವಿಷಯವನ್ನು ನಾವು 7ನೇ ಅಧ್ಯಾಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಸಮಾಧಾನ ಯಜ್ಞ ಅರ್ಪಿಸುವುದಕ್ಕೆ 3 ಪ್ರಾಮುಖ್ಯವಾದಂತಹ ಕಾರಣಗಳನ್ನು ನಾವು ನೋಡುವಂತರಾಗಿದ್ದೇವೆ. ಮೊದಲನೇದಾಗಿ ಕೃತಜ್ಞತೆಯನ್ನು ತೋರಿಸುವುದಕ್ಕೋಸ್ಕರವಾಗಿ, ಇಟ್ಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಥ್ಯಾಂಕ್ಫುಲ್ನೆಸ್. ಅದನ್ನು ಯಾಜಕಕಾಂಡ 7ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ದೇವರು ಮಾಡಿದಂಥ ಉಪಕಾರಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುವಂಥ ಯಜ್ಞವಾಗಿ ನಾವು ಈ ಸಮಾಧಾನ ಯಜ್ಞವನ್ನು ನಾವು ನೋಡುವಂತರಾಗಿದ್ದೇವೆ. 7ನೇದಾಗಿ ಹರಕೆ ಮಾಡುವಂಥ ಸಂದರ್ಭದಲ್ಲಿ ಯಾಜಕಕಾಂಡ 7ನೇ ಅಧ್ಯಾಯ 16ನೇ ವಚನ ನೋಡುವಾಗ ಹರಕೆಯ ಅಂಗವಾಗಿ ಮಾಡುವಂಥ ಒಂದು ಯಜ್ಞವನ್ನು ನಾವು ನೋಡುವಂತರಾಗಿದ್ದೇವೆ. ದೇವರಿಗೆ ಕೊಟ್ಟ ಒಂದು ಮಾತನ್ನು ನೆರವೇರಿಸುವಂತ ಸಲುವಾಗಿ ಮಾಡುವಂತ ಒಂದು ಯಜ್ಞ. 3ನೇದಾಗಿ ಸ್ವಯಂ ಪ್ರೇರಿತವಾದಂತಹ ಒಂದು ಯಜ್ಞ, ವಾಲಂಟರಿ ಸ್ಯಾಕ್ರಿಫೈಸ್, ಸ್ವಯಂ ಪ್ರೇರಿತವಾಗಿ ಹೃದಯಪೂರ್ವಕವಾಗಿ ಸಲ್ಲಿಸುವಂತಹ ಯಜ್ಞವಾಗಿ ನಾವು ನೋಡುವಂತರಾಗಿದ್ದೇವೆ. ಈ 3 ಕಾರಣಗಳಿಂದ ಅಲ್ಲಿ ಸಮಾಧಾನ ಯಜ್ಞವನ್ನು ಅರ್ಪಿಸುವಂತದ್ರ ವಿಷಯವಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಲ್ಲಿಸುವಂತಹ ಒಂದು ಈ ಸಮಾಧಾನ ಯಜ್ಞದಲ್ಲಿ ಅದರ ವಿವರಣೆಗಳನ್ನು ನಾವು ಈ 7ನೇ ಅಧ್ಯಾಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. 7ನೇ ಅಧ್ಯಾಯದ 11ನೇ ವಚನದಲ್ಲಿ ಈ ರೀತಿಯಾಗಿ ಯಜ್ಞವನ್ನು ಅರ್ಪಿಸುವಂತ ಒಂದು ಕಾರ್ಯದಲ್ಲಿ ಧಾನ್ಯ ಸಮರ್ಪಣೆಯನ್ನು ಸಹ ಜೊತೆಯಲ್ಲಿ ಅರ್ಪಿಸುವುದನ್ನು ನಾವು ನೋಡುವಂತರಾಗಿದ್ದೇವೆ. ನಾವು ಒಟ್ಟಾಗಿ ಕೂಡಿ ಬಂದು ನಮ್ಮ ಕರ್ತನನ್ನು ನೆನೆಸುವಂತ ಒಂದು ಸಮಯದಲ್ಲಿ, ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವಂತ ಒಂದು ಸಮಯದಲ್ಲಿ ಕ್ರಿಸ್ತನ ಮರಣವನ್ನು ಮಾತ್ರವಲ್ಲ, ಆತನ ಒಂದು ಪರಿಪೂರ್ಣವಾದಂತಹ ಜೀವಿತವನ್ನು ಸಹ ನಾವು ನೆನೆಸಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತರಾಗಿದೆ ಎಂಬ ಸತ್ಯವನ್ನು ನಮಗಿದು ತೋರಿಸುವಂಥದ್ದು ಆಗಿದೆ. ಕರ್ತನಾದಂಥ ಯೇಸು ಕ್ರಿಸ್ತನ ತ್ಯಾಗದ ಒಂದು ಪರಿಣಾಮವಾಗಿ ನಾವು ಆನಂದಿಸುವಂತ ಅನ್ಯೋನ್ಯತೆಗಾಗಿ ಕೃತಜ್ಞತೆಯ ಹೃದಯದಿಂದ ಆತನನ್ನು ನಾವು ಸ್ಮರಿಸುವಂತವರು ನಾವು ಆಗಿದ್ದೇವೆ. ಈ ಒಂದು ಧಾನ್ಯ ಸಮರ್ಪಣೆಯಲ್ಲಿ ಸಮರ್ಪಿಸುವಂತ ಒಂದು ಪದಾರ್ಥಗಳನ್ನು ನಾವು ನೋಡುವಾಗ ಅಲ್ಲಿ ನಾವು ಕೆಲವು ಪದಾರ್ಥಗಳನ್ನು ನಾವು ನೋಡುವಂತರಾಗಿದ್ದೇವೆ. ಇದರಲ್ಲಿ ಎಣ್ಣೆ ಬೆರೆಸಿದ ಹುಳಿ ಇಲ್ಲದ ಗೋಧಿ ಹಿಟ್ಟಿನ ಹೋಳಿಗೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇದು ಸಿನ್ಲೆಸ್ ಪರ್ಫೆಕ್ಷನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕರ್ತನಾದಂಥ ಯೇಸು ಕ್ರಿಸ್ತನ ಪಾಪರಹಿತವಾದಂಥ ಪರಿಪೂರ್ಣತೆಯನ್ನು ಅದು ತಿಳಿಸುವಂಥದ್ದನ್ನು ನಾವು ನೋಡುವಂತರಾಗಿದ್ದೇವೆ. ಇಟ್ ವಾಸ್ ಮಿಂಗಲ್ಡ್ ವಿತ್ ಆಯಿಲ್, ಎಣ್ಣೆ ಬೆರೆಸಿದಂತ ಎಂಬುದಾಗಿ ಸಹ ನೋಡುವಂತರಾಗಿದ್ದೇವೆ. ಕರ್ತನಾದಂಥ ಯೇಸು ಕ್ರಿಸ್ತನು ಪವಿತ್ರಾತ್ಮನಿಂದ ಗರ್ಭಧರಿಸಲ್ಪಟ್ಟು ಕನ್ಯೆಯಲ್ಲಿ ಹುಟ್ಟಿದಂತ ಒಂದು ವಿಷಯವನ್ನು ನಾವು ಇದರಲ್ಲಿ ನೋಡುವಂತರಾಗಿದ್ದೇವೆ. ಈ ಒಂದು ಪದಾರ್ಥಕ್ಕೆ ಬರುವಾಗ ವಿ ಆಲ್ಸೋ ಸಿ ಅನ್ಲೀವನ್ಡ್ ವೇಫರ್ಸ್ ಅನಾಯಿಂಟೆಡ್ ವಿತ್ ಆಯಿಲ್, ಎಣ್ಣೆ ಹಾಕಿದಂತ ಹುಳಿ ಇಲ್ಲದ ಕಡುಬುಗಳು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಈ ಕಡುಬು ಎಂಬುದಾಗಿರುವಾಗ ತೆಳುವಾದಂತಹ ಹೋಳಿಗೆ, ಇಟ್ ಸ್ಪೀಕ್ಸ್ ಆಫ್ ಹ್ಯುಮಿಲಿಟಿ, ಆ ದೀನತೆ, ಆ ತಗ್ಗಿಸುವಿಕೆಯ ಮನುಷ್ಯತ್ವವನ್ನು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಹಾಗೆ ಪದಾರ್ಥಗಳು ಬರುವಾಗ ವಿ ಸಿ ಕೇಕ್ಸ್ ಮಿಂಗಲ್ಡ್ ವಿತ್ ಆಯಿಲ್ ಆಫ್ ಫೈನ್ ಫ್ಲೋರ್, ಎಣ್ಣೆಯಿಂದ ಪುರಾ ನೆನೆಸಿದಂತ ನಯವಾದಂತ ಗೋಧಿ ಹಿಟ್ಟಿನ ಹೋಳಿಗೆ ಎಂಬುದಾಗಿ ಸಹ ನೋಡುವಂತರಾಗಿದ್ದೇವೆ. ಕರ್ತನಾದಂಥ ಯೇಸು ಕ್ರಿಸ್ತನ ಪರಿಪೂರ್ಣವಾದ ಮನುಷ್ಯತ್ವವನ್ನು ನೋಡುವಂತರಾಗಿದ್ದೇವೆ. ಎಣ್ಣೆಯಿಂದ ಪುರಾ ನೆನೆಸಿದ ಎಂಬುದಾಗಿರುವಾಗ ಆತನು ಯಾವಾಗಲೂ ಸಹ ಪವಿತ್ರಾತ್ಮ ಭರಿತನಾಗಿದ್ದಂಥ ಪರಿಪೂರ್ಣನಾದಂಥ ಮನುಷ್ಯನ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಇದರ ಜೊತೆಯಲ್ಲಿ ನಾವು 12ನೇ ವಚನಕ್ಕೆ ಬರುವಾಗ ನೋಡ್ತೇವೆ, ಹುಡಿ ರೊಟ್ಟಿಗಳನ್ನು ಸಹ ಸಮರ್ಪಿಸಬೇಕೆಂಬುದಾಗಿ ನೋಡುವಂತರಾಗಿದ್ದೇವೆ. ಇಲ್ಲಿ ಹುಡಿ ರೊಟ್ಟಿ ಎಂಬುದಾಗಿರುವಾಗ ಇಟ್ ರೆಫರ್ಸ್ ಟು ಆಫರರ್ಸ್, ಇದು ಅರ್ಪಿಸುವವರನ್ನು ಸೂಚಿಸುವಂತದ್ದಾಗಿದೆ. ಅರ್ಪಿಸುವನ ಎಲ್ಲಾ ಅಪೂರ್ಣತೆಯೊಂದಿಗೆ ಆ ಕೃತಜ್ಞತೆಯನ್ನು ಅರ್ಪಿಸುವಾಗ ಅದನ್ನು ದೇವರು ತನ್ನ ಕೃಪೆಯಿಂದ ಸ್ವೀಕರಿಸುವಂತವನಾಗಿದ್ದಾನೆ. ಯಾಕಂದರೆ ಪರಿಪೂರ್ಣವಾದಂತಹ ಕ್ರಿಸ್ತನ ಯಜ್ಞದೊಂದಿಗೆ 13ನೇ ನೋಡುತ್ತಾ ಸಮಾಧಾನ ಯಜ್ಞದಲ್ಲಿ ಒಪ್ಪಿಸುವ ಪಶುವಿನೊಡನೆ ಅರ್ಪಿಸಲ್ಪಡುವುದರ ನಿಮಿತ್ತವಾಗಿ ಅದು ಸ್ವೀಕರಿಸಲ್ಪಡುವಂಥದ್ದಾಗಿದೆ. ಕರ್ತನಾದಂಥ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆತ್ಮಿಕ ಯಜ್ಞಗಳು ದೇವರಿಗೆ ಸಮರ್ಪಕವಾಗುವಂಥದ್ದಾಗಿವೆ ಎಂಬಂಥ ಸತ್ಯವನ್ನು ನಾವು ಇದರಲ್ಲಿ ನೋಡುವಂತರಾಗಿದ್ದೇವೆ. 3ನೇದಾಗಿ ನಾವು ನೋಡುವಾಗ ಅಲಾಟೆಡ್ ಪೋರ್ಷನ್ಸ್ ಕುರಿತಾಗಿ ನೋಡುವಂತರಾಗಿದ್ದೇವೆ, ಅಂದರೆ ಹಂಚಲ್ಪಟ್ಟಂತ ಒಂದು ಪಾಲುಗಳು. ಇಲ್ಲಿ ಈ ಸಮಾಧಾನದ ಯಜ್ಞದಲ್ಲಿ ಹಂಚಲ್ಪಟ್ಟಂತ ಪಾಲಿಗೆ ಬರುವಾಗ ಮೊದಲನೇದಾಗಿ ಯಜ್ಞ ಪಶುವನ್ನು ದೇವರಿಗೆ ಸಮರ್ಪಿಸುವಂತ ವಿಷಯ ನೋಡ್ತೇವೆ.
ನಂತರ ಯಾಜಕರಿಗೆ ಕುರಿತಾಗಿ ನೋಡುತ್ತರಾಗಿದ್ದೇವೆ ಮತ್ತು ಅರ್ಪಿಸುವನ ಕುರಿತಾಗಿ ಸಹ ನೋಡುತ್ತರಾಗಿದ್ದೇವೆ. ಈ ಹಂಚಲ್ಪಟ್ಟಂತಹ ಒಂದು ಪಾಲುಗಳಿಗೆ ನಾವು ಬರುವಾಗ ದೇವರಿಗೆ, ಯಾಜಕರಿಗೆ ಮತ್ತು ಅರ್ಪಿಸುವವನಿಗೆ ಎಂದು ವಿವಿಧವಾದಂಥ ರೀತಿಯಲ್ಲಿ ಪಾಲುಗಳಾಗಿ ಹಂಚಲ್ಪಡುವುದನ್ನು ನಾವು ನೋಡುವಂತರಾಗಿದ್ದೇವೆ. ನಾವು ಕಳೆದ ಸಾರಿ ನಾವು ನೋಡ್ತಾ ಬರುವಾಗ ದೇವರ ಒಂದು ಪಾಲನ ಕುರಿತಾಗಿ ನಾವು ನೋಡ್ತಾ ಬಂದವು. ಈ ಯಜ್ಞಕಾರದಲ್ಲಿ ದೇವರ ಪಾಲು ಎಂಬುದಾಗಿಡುವಾಗ, ದೇವರಿಗೆ ಸಂಬಂಧಪಟ್ಟದ್ದು ಎಂಬುದಾಗಿಡುವಾಗ, ಯಜ್ಞ ಪಶುಗಳ ಕೊಬ್ಬೆಲ್ಲವೂ ಯೆಹೋವನದು ಎಂಬುದಾಗಿ ನಾವು 3ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಇಲ್ಲಿಯೂ ಸಹ 7ನೇ ಅಧ್ಯಾಯ 22ನೇ ವಚನದಿಂದ 27ನೇ ವಚನಕ್ಕೆ ಬರುವಾಗ ಕೊಬ್ಬು ಅತ್ಯುತ್ತಮವಾದಂತಹ ಭಾಗ ಎಂಬುದಾಗಿ ಪರಿಗಣಿಸಲ್ಪಡುವಂಥದ್ದಾಗಿತ್ತು. ಆ ಕೊಬ್ಬಿನ ಅಂಶ ಅದು ಕರ್ತನಿಗೆ ಸೇರಿದಾಗಿತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಯಾರು ಸಹ ಆ ಕೊಬ್ಬನ್ನು ತಿನ್ನಬಾರದು. ಕರ್ತನಾದಂಥ ಯೇಸು ಕ್ರಿಸ್ತನ ಆಂತರಿಕ ಶ್ರೇಷ್ಠತೆ, ಕರ್ತನಾದಂಥ ಯೇಸು ಕ್ರಿಸ್ತನ ಸಂಪೂರ್ಣವಾದ ಸಮರ್ಪಣೆಯನ್ನು, ದೇವರ ಚಿತ್ತಕ್ಕೆ ಆತನಿಗಿದ್ದಂತಹ ಒಂದು ಸಮರ್ಪಣೆಯನ್ನು ನಮಗೆ ನೆನಪಿಸುವಂಥದ್ದು ಅದಾಗಿದೆ. ಎರಡನೇದಾಗಿ ನಾವು ನೋಡುವಾಗ ಅರ್ಪಿಸುವವನ ಒಂದು ಪಾಲನ್ನು ನಾವು ನೋಡುವಂತರಾಗಿದ್ದೇವೆ. 15ನೇ ವಚನದಿಂದ 21ನೇ ವಚನಕ್ಕೆ ಬರುವಾಗ ಅಲ್ಲಿ ಅರ್ಪಿಸುವವನ ಕುರಿತಾಗಿ ನೋಡುವಂತರಾಗಿದ್ದೇವೆ. ಉಳಿದ ಎಲ್ಲಾ ಯಜ್ಞ ಪಶುವಿನ ಮಾಂಸ ಮತ್ತು ರೊಟ್ಟಿಗಳು, ಹೋಳಿಗೆಗಳು, ಕಡುಬುಗಳು ಆ ಪಾಲಿನಲ್ಲಿ ಸೇರುವಂತದ್ದಾಗಿರುತ್ತದೆ. ಇವುಗಳನ್ನು ಅರ್ಪಿಸುವಂತವನು ತನ್ನ ಕುಟುಂಬ ಅಥವಾ ಸಂಬಂಧಿಕರು ಮತ್ತು ಎಲ್ಲಾ ಇತರ ಅತಿಥಿಗಳೊಂದಿಗೆ ದ ಸೇಮ್ ಡೇ, ಅದೇ ದಿನದಲ್ಲಿ ಮತ್ತು ಮಿಕ್ಕದ್ದನ್ನು ಮರುದಿನದಲ್ಲಿ ಭೋಜನ ಮಾಡುವಂತಹ ಒಂದು ವಿಷಯವನ್ನು ನಾವು ನೋಡುವಂತರಾಗಿದ್ದೇವೆ. ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಸಮಾಧಾನ ಯಜ್ಞಕ್ಕೆ ಬರುವಾಗ ಅದನ್ನು ಅರ್ಪಿಸಿದ ದಿನದಲ್ಲೇ ತಿನ್ನಬೇಕೆಂಬುದಾಗಿ ನೋಡುವಂತರಾಗಿದ್ದೇವೆ. ಬೆಳಗಿನವರೆಗೂ ಅದರಲ್ಲಿ ಏನೂ ಸಹ ಉಳಿಸಬಾರದು ಎಂಬುದಾಗಿ 15ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಕೃತಜ್ಞತೆ ಸಲ್ಲಿಸುವಂತಹ ಒಂದು ಯಜ್ಞಕ್ಕೆ ಬರುವಾಗ ಇಟ್ ಟೆಲ್ಸ್ ಅಬೌಟ್ ಪ್ರೆಸೆಂಟ್ ಜಾಯ್, ಪ್ರಸ್ತುತವಾಗಿ ಆನಂದಿಸುವಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಅದೇ ದಿನದಲ್ಲಿ ಒಟ್ಟಾಗಿ ಊಟ ಮಾಡುವ ಅನ್ಯೋನ್ಯತೆಯಲ್ಲಿ ಆ ಪ್ರಸ್ತುತ ಆನಂದವನ್ನು ನಾವು ನೋಡುವಂತರಾಗಿದ್ದೇವೆ. ಒಂದು ವೇಳೆ ಆ ಹರಕೆಯ ಒಂದು ಯಜ್ಞ ಅಥವಾ ಸ್ವಯಂ ಪ್ರೇರಿತವಾದಂಥ ಯಜ್ಞವಾಗಿದ್ದ ಪಕ್ಷದಲ್ಲಿ ಅದನ್ನು ಅರ್ಪಿಸದ ದಿನಲ್ಲೇ ತಿನ್ನಬೇಕು. ಮಾತ್ರವಲ್ಲ, ಒಂದು ವೇಳೆ ಅದು ಉಳಿದ ಭಾಗವನ್ನು ಒಂದು ವೇಳೆ ಮರುದಿನ ತಿನ್ನಬಹುದು ಎಂಬುದಾಗಿ ಸಹ ನೋಡುವಂತರಾಗಿದ್ದೇವೆ. ಈ ಒಂದು ಮರುದಿನ ಎಂಬುದಾಗಿರುವಾಗ ಇದು ಪ್ರಸ್ತುತ ವಿಷಯ ಮಾತ್ರ ಅಲ್ಲ, ಭವಿಷ್ಯತ್ತಿನ ದೃಷ್ಟಿಕೋನವನ್ನು ಸಹ ನೋಡುವಂತರಾಗಿದೆ. ದ ಪ್ರಾಸ್ಪೆಕ್ಟಿವ್ ಆಫ್ ಫ್ಯೂಚರ್. ನಾವು ನಮ್ಮ ಕರ್ತನನ್ನು ನೆನೆಸಿಕೊಳ್ಳುವುದಕ್ಕೆ ನಾವು ಬರುವಾಗ, ಒಟ್ಟಾಗಿ ಕೂಡಿ ಬರುವಾಗ ಆತನನ್ನು ನೆನೆಸಿಕೊಳ್ಳುವುದಂಥದ್ದು ಅದು ನಮ್ಮ ಪ್ರಸ್ತುತವಾದಂಥ ಸಂತೋಷ, ಆನಂದ. ಮತ್ತು ನಾವು ಆತನ ಬರುವಾಗ ನಮಗೆ ಸಿಗುವಂಥ ಒಂದು ಸಂತೋಷ ಅದು ನಮ್ಮ ಭವಿಷ್ಯದ ಸಂತೋಷದ ಪರಿಪೂರ್ಣತೆಯನ್ನು ಅಲ್ಲಿ ನೋಡುವಂತರಾಗಿದ್ದೇವೆ. ವಿ ಸಿ ದ ಫುಲ್ನೆಸ್ ಆಫ್ ಜಾಯ್. ಮೂರನೇದಾಗಿ ನಾವು ಬರುವಾಗ ಯಾಜಕನ ಕಾರ್ಯವನ್ನು ನಿರ್ವಹಿಸುವಂತ ಯಾಜಕನ ಪಾಲನ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಯಾಜಕನು ಅಲ್ಲಿ ಅರ್ಪಿಸುವಂತವನ ಒಂದು ಕಾರ್ಯವನ್ನು ನಿರ್ವಹಿಸುವಾಗ ಅಲ್ಲಿ ಬಲದೊಡೆಯನ್ನು ಯಾಜಕನಿಗೋಸ್ಕರವಾಗಿ ಪ್ರತ್ಯೇಕಿಸಿ ಕೊಡಬೇಕೆಂಬುದಾಗಿ ನೋಡುವಂತರಾಗಿದೆ. 32ನೇ ವಚನ ನಾವು ನೋಡ್ತಾ ಬರುವಾಗ ರೈಟ್ ಶೋಲ್ಡರ್ ಆಫ್ ದ ಹೀವ್ ಆಫರಿಂಗ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ದ ರೈಟ್ ಶೋಲ್ಡರ್ ಎಂಬುದಾಗಿರುವಾಗ ಆ ಪದ ಭುಜ ಎಂಬುದಾಗಿರುವಾಗ ಶಕ್ತಿಯ ಸ್ಥಾನವಾಗಿ ನೋಡುವಂತರಾಗಿದ್ದೇವೆ. ಇಟ್ ಸ್ಪೀಕ್ಸ್ ಆಫ್ ಸ್ಟ್ರೆಂತ್. ಶಕ್ತಿಯು ಆತ್ಮನಿಗೆ ಸೇರಿದಂಥದ್ದು. ಆ ಬಲದೊಡೆ ಎಂಬುದಾಗಿರುವಾಗ ಭುಜದ ಭಾಗವನ್ನು ಯಾಜಕನ ಪಾಲಾಗಿ ನಾವು ನೋಡುವಂತರಾಗಿದ್ದೇವೆ. ಇಂತಹ ಪಾಲಿನಲ್ಲಿ ನಾವು ಆತನನ್ನು ಅನುಭವಿಸುವಾಗ ನಮ್ಮ ಯಾಜಕತ್ವದ ಒಂದು ಸೇವೆಯಲ್ಲಿ ಆತನ ಶಕ್ತಿಯನ್ನು ನಾವು ಅನುಭವಿಸುವಂತವರು ನಾವು ಆಗಿದ್ದೇವೆ. ಕ್ರೈಸ್ಟ್ ಸಪೋರ್ಟಿಂಗ್ ಸ್ಟ್ರೆಂತ್ ಫಾರ್ ಅವರ್ ಪ್ರೀಸ್ಟ್ಲಿ ಸರ್ವಿಸ್. ನಾವು ಅದನ್ನು ಅನುಭವಿಸುವಂತಹ ಒಂದು ವಿಷಯವನ್ನು ನಾವು ಇದರಲ್ಲಿ ನೋಡುವಂತರಾಗಿದ್ದೇವೆ. ನಾಲ್ಕನೇದಾಗಿ ನಾವು ನೋಡುವಾಗ ಆರೋನನ ಮತ್ತು ಅವನ ವಂಶಸ್ಥರ ಪಾಲನ್ನು ಸಹ ನೋಡುವಂತರಾಗಿದ್ದೇವೆ. ಈ ಆರೋನನ ಮತ್ತು ಅವನ ವಂಶಸ್ಥರ ಪಾಲಿಗೆ ಬರುವಾಗ ಎದೆಯ ಭಾಗ ಎಂಬುದಾಗಿ ನೋಡ್ತೇವೆ, ಬ್ರೆಸ್ಟ್ ಪೋರ್ಷನ್. ಇದನ್ನು ನೈವೇದ್ಯ ರೂಪವಾಗಿ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸುವುದಕ್ಕಾಗಿ ತಂದು ಅರ್ಪಿಸಬೇಕೆಂಬುದಾಗಿ ನೋಡ್ತೇವೆ. ಇಟ್ ವಾಸ್ ವೇವ್ಡ್ ಆಸ್ ಎ ವೇವ್ ಆಫರಿಂಗ್ ಎಂಬುದಾಗಿ ನೋಡುವಂತರಾಗಿದ್ದೇವೆ. 7ನೇ ಅಧ್ಯಾಯ 30 ಮತ್ತು 31ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇದು ಆರೋನನಿಗೂ ಅವನ ವಂಶದವರಿಗೂ ಆಹಾರವಾಗಿ ನಾವು ನೋಡುವಂತರಾಗಿದ್ದೇವೆ. ಎದೆ ಎಂಬುದಾಗಿರುವಾಗ ಬ್ರೆಸ್ಟ್ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇದು ಕ್ರಿಸ್ತನ ಪ್ರೀತಿಯ ಕುರಿತಾಗಿ ತಿಳಿಸುವಂತದಾಗಿದೆ. ದ ಲವ್ ಆಫ್ ಕ್ರೈಸ್ಟ್. ಹೊಸ ಒಡಂಬಡಿಕೆಯ ಯಾಜಕರಾಗಿ ನಾವೆಲ್ಲರೂ ಕಥಾಂತ ಯೇಸು ಕ್ರಿಸ್ತನ ಪ್ರೀತಿಯನ್ನು ಒಟ್ಟಾಗಿ ಅನುಭವಿಸಿ ಆನಂದಿಸುವವರು ನಾವು ಆಗಬೇಕು. ಎಂಜಾಯಿಂಗ್ ಇಸ್ ಅಫೆಕ್ಷನ್ಸ್ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ನಾಲ್ಕನೇದಾಗಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಆಫರರ್. ಈ ನಾಲ್ಕನೇ ಒಂದು ವಿಷಯಕ್ಕೆ ನಾವು ಬರುವಾಗ ಅಲ್ಲಿ ರೆಸ್ಪಾನ್ಸಿಬಿಲಿಟಿ, ಅರ್ಪಿಸುವನ ಜವಾಬ್ದಾರಿಯ ಕುರಿತಾಗಿ ಸಹ ನಾವು ನೋಡುವಂತರಾಗಿದ್ದೇವೆ.
ಈ ಸಮಾಧಾನವನ್ನು ಯಜ್ಞವನ್ನು ಅರ್ಪಿಸುವಂತವನು, ಅದರ ಪಾಲನ್ನು ಅನುಭವಿಸುವವನು ಸರಿಯಾದಂತಹ ಒಂದು ಆತ್ಮಿಕವಾದಂತಹ ಸ್ಥಿತಿಯಲ್ಲಿ ಆತ್ಮಿರಬೇಕು. ಈ ಶುಡ್ ಬಿ ಇನ್ ದ ರೈಟ್ ಸ್ಪಿರಿಚುವಲ್ ಕಂಡೀಷನ್. ನಾವು 7ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನ ಬರುವಾಗ ಯಜ್ಞ ಪಶುವಿನ ಮಾಂಸವನ್ನು ಸೇವಿಸುವವರ ಶುದ್ಧತೆಯ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ದ ಇಂಪಾರ್ಟೆನ್ಸ್ ಆಫ್ ಕ್ಲೆನ್ಲಿನೆಸ್, ಆ ಒಂದು ಮಹತ್ವವನ್ನು ಅದು ತಿಳಿಸುವಂಥದ್ದು ಅದಾಗಿದೆ. ಅದನ್ನು ಸೇವಿಸುವವರೆಲ್ಲರೂ ಕೂಡ ಶುದ್ಧರಾಗಿರ್ಬೇಕೆಂಬುದಾಗಿ ನೋಡುವಂತರಾಗಿದ್ದೇವೆ. ಇದನ್ನು ಉಲ್ಲಂಘಿಸುವವರು ಬಹಿಷ್ಕಾರಕ್ಕೆ ಒಳಪಡುವಂತವರು ಅವರಾಗಿದ್ದಾರೆ ಎಂಬಂತಹ ಒಂದು ವಿಷಯವನ್ನು ನಾವು ಅದನ್ನು ನೋಡುವಂತರಾಗಿದ್ದೇವೆ. ನಾವು 1 ಕೊರಿಂಥ 11:22ನೇ ವಚನಕ್ಕೆ ಬರುವಾಗ ಕರ್ತನ ಭೋಜನವನ್ನು ನಾವು ನೆನೆಸುವಂತ ಒಂದು ಸಮಯದಲ್ಲಿ ಅಯೋಗ್ಯವಾಗಿ ತೆಗೆದುಕೊಳ್ಳುವಂತ ವಿಷಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುವಂತರಾಗಿರಬೇಕು. ಒಂದು ವೇಳೆ ಅಶುದ್ಧತೆಯಿಂದ ನಾವು ಇರುವಾಗ ಆ ದೇವರ ಅನ್ಯೂನತೆಯಲ್ಲಿ ಕಳೆದು ಹೋಗುವಂಥದ್ದಾಗಿದೆ. ಒಂದು ವೇಳೆ ದೇವರ ಸಂಬಂಧ ನಮಗೆ ಮುರಿದು ಹೋಗುವುದಿಲ್ಲ, ಆದರೆ ದೇವರೊಂದಿಗಿನ ಅನ್ಯೂನತೆ ಮುರಿದು ಹೋಗುವಂಥದ್ದಾಗಿದೆ. ದೇವರೊಂದಿಗಿನ ಅನ್ಯೂನತೆಯನ್ನು ನಾವು ಅನುಭವಿಸಿದವರಾಗಿ ಆನಂದಿಸಬೇಕಾದರೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವವರು ನಾವು ಆಗಬೇಕೆಂಬ ಸತ್ಯವನ್ನು ನಾವು ಇದರಲ್ಲಿ ನೋಡುವಂತರಾಗಿದ್ದೇವೆ. ಎರಡನೇದಾಗಿ ಅರ್ಪಿಸುವವನ ಒಂದು ಜವಾಬ್ದಾರಿಗೆ ನಾವು ಬರುವಾಗ ತನ್ನ ಸ್ವಂತ ಕೈಗಳಿಂದ ಆತ್ಮ ಅರ್ಪಿಸುವನಾಗಬೇಕು. ಆಫರಿಂಗ್ ವಿತ್ ಹಿಸ್ ಓನ್ ಹ್ಯಾಂಡ್ಸ್. ಅರ್ಪಣೆ ತಂದಂತ ಒಂದು ಇಸ್ರಾಯೇಲರಲ್ಲಿ ನಾವು ನೋಡುವಾಗ ಅಲ್ಲಿ ಸಹಭಾಗಿತ್ವ ಅಥವಾ ಕಮ್ಯೂನಿಯನ್ ಅನ್ಯೋನ್ಯತೆಯನ್ನು ನಾವು ನೋಡುವಂತರಾಗಿದ್ದೇವೆ. ಅದರಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಆ ಒಂದು ವ್ಯಕ್ತಿಯ ಜವಾಬ್ದಾರಿ ಆಗಿರುವಂಥದ್ದಾಗಿದೆ. ತನ್ನ ಸ್ವಂತ ಕೈಗಳಿಂದಲೇ ಕರ್ತನಿಗೆ ಬೆಂಕಿಯಿಂದ ಅರ್ಪಣೆ ಮಾಡುವಂತಹ ಸಂಗತಿಗಳನ್ನು ತರಬೇಕೆಂಬಂತಹ ಸಂಗತಿಯನ್ನು ನಾವು 7ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇದಕ್ಕೆ ಸಿದ್ಧತೆಯ ಅವಶ್ಯಕತೆಯನ್ನು ನಾವು ನೋಡುವಂತರಾಗಿದ್ದೇವೆ. ದಿಸ್ ರಿಕ್ವೈರ್ಸ್ ಪ್ರಿಪರೇಷನ್. ನಾವು ಕರ್ತನನ್ನು ಸ್ಮರಿಸಲು ನಾವು ಒಟ್ಟಾಗಿ ಕೂಡಿ ಬರುವಾಗ ನಮ್ಮ ಸ್ವಂತ ಕೈಗಳಿಂದ ಆತ್ಮಿಕ ಯಜ್ಞಗಳನ್ನು ಅರ್ಪಿಸಲು ಸಿದ್ಧತೆಯೊಂದಿಗೆ ನಾವು ಬರುವವರಾಗಿರಬೇಕು. ನಾವು ಒಂದು ವೇಳೆ ಸಿದ್ಧತೆಯಿಂದ ನಾವು ನಿಜವಾಗ್ಲೂ ಬರ್ತಾ ಇದ್ದೇವೋ ಅಥವಾ ಬರಿಗೈಯಲ್ಲಿ ನಾವು ಆತ್ಮ ಸನ್ನಿಧಾನಕ್ಕೆ ಬರುತ್ತಾ ಇದ್ದೇವೆ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳುವಂತರು ನಾವು ಆಗಬೇಕು. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಮರಣವು ಅದು ಎಷ್ಟು ಮಹತ್ವವಾದದ್ದು ಎಂಬುದಾಗಿ ಹೇಳಿದರೆ ಅದರ ಮೂಲಕ ಸ್ಥಾಪಿಸಲ್ಪಟ್ಟ ಸಮಾಧಾನವನ್ನು ಎಲ್ಲರೂ ಸಹ ಸಂಪೂರ್ಣವಾಗಿ ಆನಂದಿಸಬಹುದು. ದೇವರು ಸ್ವತಃ ತನ್ನ ಪಾಲಿನೊಂದಿಗೆ ಆನಂದಿಸ್ತಾನೆ. ಎಲ್ಲಾ ವಿಶ್ವಾಸಗಳು ಒಟ್ಟಾಗಿ ನಾವು ಆನಂದಿಸುವಂತವರಾಗಿದ್ದೇವೆ. ಪ್ರತಿಯೊಬ್ಬನು ನಂಬಿಕೆಯುಳ್ಳವನಾಗಿ ವೈಯಕ್ತಿಕವಾಗಿ ಆನಂದಿಸುವಂತವನಾಗಿದ್ದಾನೆ. ಕೃಪೆಯಿಂದ ರಕ್ಷಿಸಲ್ಪಟ್ಟ ನಾವೆಲ್ಲರೂ ಸಹ ಒಟ್ಟಾಗಿ ಆತ್ಮ ವ್ಯಕ್ತಿತ್ವ ಮತ್ತು ಕಾರ್ಯವನ್ನು ನೆನೆಸುತ್ತಾ ಆ ಸಂಭ್ರಮಾಚರಣೆಯನ್ನು ನಾವು ದೇವರೊಂದಿಗೆ ಹಂಚಿಕೊಡುವಂತರು ನಾವು ಆಗಿದ್ದೇವೆ. ವಿಶ್ವಾಸಗಳಾದಂಥ ನಾವು ಕ್ರಿಸ್ತನನ್ನು ನಮ್ಮ ಸಮಾಧಾನ ಯಜ್ಞವಾಗಿ ಆತನು ಶ್ಲಾಘಿಸುತ್ತಾ ಆತನ ಅನ್ಯೋನ್ಯತೆಯಲ್ಲಿ ನಾವು ವೈಯಕ್ತಿಕವಾಗಿ ರೀತಿಯಲ್ಲಿ ಮತ್ತು ಸಭೆಯಾಗಿ ನಾವು ಆನಂದಿಸುವ ಹಾಗೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಇಂಥ ರೀತಿಯಲ್ಲಿ ನಾವು ಅನುಭವಿಸುವಾಗ, ತೃಪ್ತಿ ಹೊಂದುವಾಗ ನಮ್ಮ ಆತ್ಮಗಳು ಕೂಡ ಅದು ಪೋಷಿಸಲ್ಪಡುವಂಥದ್ದಾಗಿದೆ. ಅವರ್ ಸೋಲ್ಸ್ ವಿಲ್ ಬಿ ನರಿಶ್ಡ್. ಆ ರೀತಿ ಆಗುವ ಹಾಗೆ ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಆತನ ಹೆಸರು ಘನತೆಯನ್ನು ಮಹಿಮೆಯನ್ನು ಹೊಂದಲಿ. ಆಮೆನ್. Beautiful words, wonderful words, wonderful